ನಾವು ದೇವರ ವಾಕ್ಯವನ್ನು ಗಮನಿಸ್ತಾ ಬರುವಾಗ ದೇವರ ವಾಕ್ಯ ಹೀಗೆ ಹೇಳಲ್ಪಡ್ತಾ ಇದೆ. ಓದಪ್ಪ ವಾಕ್ಯನ. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಆಮೆನ್. ಹಲ್ಲೆಲೂಯಾ. ಇವತ್ತಿನ ಸಂದೇಶದ ಪೀಠಿಗೆ ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇರುವಂತ ದೇವ ಜನರಿಗೆ ಇರಬಾರದಂತ ಕಾರ್ಯಗಳನ್ನು ಕುರಿತು ನಾವು ಹೋದ ವಾರದಲ್ಲಿ ಸ್ವಲ್ಪ ಕಾರ್ಯವನ್ನು ನಾವು ಧ್ಯಾನ ಮಾಡಿದೆವು. ಯೇಸು ಕ್ರಿಸ್ತನೊಳಗೆ ರಕ್ಷಣೆ ಹೊಂದಿದಂತ ಜನರೊಳಗೆ ಯಾವ ಕಾರ್ಯಗಳು ಇರಬಾರದು, ಯಾವ ಕಾರ್ಯಗಳು ಇದ್ದರೆ ದೇವರ ನಿತ್ಯ ಜೀವವನ್ನು ಕಾಣಲು ಸಾಧ್ಯವಿಲ್ಲ ಎಂಬುದನ್ನು ಕುರಿತು ನಾವು ಕಳೆದ ವಾರಗಳಿಂದ ವೇಗವಾಗಿ ಈ ಒಂದು ಕಾರ್ಯವನ್ನು ನಾವು ನೋಡಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳು. ಕ್ರೈಸ್ತನಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಒಬ್ಬನು ಕ್ರಿಸ್ತನಲ್ಲಿ ಇರುವುದೇ ಆದರೆ ಹಳೆಯದೆಲ್ಲ ಹೋಗಿ ಎಲ್ಲವೂ ಕೂಡ ಹೊಸದಾಗಿರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬನು ಕ್ರಿಸ್ತನ ಒಳಗಡೆ ಇದ್ದರೆ ಹಳೆಯ ಸ್ವಭಾವ ಹೋಗಿ, ಹಳೆಯ ಕಾರ್ಯಗಳು ಹೋಗಿ, ಹಳೆಯ ಪಾಪಗಳು ಹೋಗಿ ಎಲ್ಲವೂ ಬದಲಾಗಿ ಆ ಮನುಷ್ಯನು ಪವಿತ್ರಾತ್ಮನನ್ನು ಹೊಂದಿಕೊಂಡವನಾಗಿ ಅವನ ಜೀವಿತವೇ ಬದಲಾಗಿ ಆತನು ಹಳೆಯ ಮನುಷ್ಯನಲ್ಲ ಹೊಸ ಮನುಷ್ಯನಾಗಿ ಬದಲಾಗ್ತಾನೆ. ರಕ್ಷಣೆ ಹೊಂದಿದಂತ ಮನುಷ್ಯರೊಳಗೆ ಯಾವ ಕಾರ್ಯಗಳು ಇರಬಾರದು, ಯಾವುದು ಇದ್ದರೆ ದೇವರ ರಾಜ್ಯವನ್ನು ನಾವು ಸೇರುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಕುರಿತು ಸ್ಪಷ್ಟವಾಗಿ ನಾವು ಕೆಲವು ಕಾರ್ಯಗಳನ್ನು ಈ ದಿನದಲ್ಲಿ ದೇವರ ಸಂದೇಶದಲ್ಲಿ ನೋಡೋಣ. ಆಮೆನ್. ಕಳೆದ ವಾರ ನಾನು 3 ಕಾರ್ಯಗಳನ್ನು ಹೇಳಿದೆ. ಒಂದು ಕೋಪ. ಈ ಕೋಪವೆಂಬುದು ದೇವರ ಮಕ್ಕಳೊಳಗೆ ಇರಬಾರದು. ಹಲ್ಲೆಲೂಯಾ. ಸತ್ಯವೇದವಿರುತ್ತದೆ, ಕೋಪ ಬಂದರೂ ಪಾಪ ಮಾಡಬೇಡ. ನಿನ್ನ ಕೋಪವು ಸೂರ್ಯನ ಮುಳುಗುವ ದೊರೊಳಗೆ ಸಮಾಧಾನವಾಗಲಿ. ಎರಡನೇ ಕಾರ್ಯ ವ್ಯಭಿಚಾರ. ದೇವರ ಮಕ್ಕಳೊಳಗೆ ವ್ಯಭಿಚಾರದ ಪಾಪಗಳು ಇರಬಾರದು. ಆಮೇಲೆ ಶಪಿಸುವುದು. ದೇವರನ್ನು ಸ್ತುತಿ ಮಾಡುವ ಬಾಯಿಂದ ನಾವು ಬೇರೆ ಯಾರನ್ನು ಕೂಡ ಶಪಿಸುವಂತವರಾಗಿರಬಾರದು, ಬೇರೊಬ್ಬರನ್ನು ಆಶೀರ್ವದಿಸುವವರಾಗಿರಬೇಕು. ನಾಲ್ಕನೇದಾಗಿ ಹಣದ ಆಸೆ. ದೇವರ ಮಕ್ಕಳಿಗೆ ಯಾವತ್ತು ಹಣ ಅವಶ್ಯಕತೆ ಇದೆ, ಆದರೆ ಅಧಿಕವಾಗಿ ಆಸೆ ಪಟ್ಟರೆ ಹಣದ ಆಸೆ ಎಲ್ಲ ಕೆಟ್ಟತನಕ್ಕೆ ಮೂಲ ಕಾರಣವಾಗುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ವೇಗವಾಗಿ ನಿಮಗೆ ಕೆಲವು ಕಾರ್ಯಗಳಿಗೆ ಮಾತ್ರ ನಾನು ವಿವರಣೆ ಕೊಡ್ತೇನೆ. ಕೆಲವು ಕಾರ್ಯಗಳು ನಾನು ನಿಮಗೆ ರೆಫರೆನ್ಸ್ ಮುಖಾಂತರವಾಗಿ ಹೇಳುವಾಗ ನೀವು ವೇಗವಾಗಿ ಬರ್ಕೊಳ್ಳಿ. ಅದು 25-30 ಕಾರ್ಯಗಳಿದೆ, ಅದು ಎಲ್ಲವನ್ನು ಹೇಳುವುದಕ್ಕೆ ಸಮಯ ಇಲ್ಲ. ಕೆಲವು ಕಾರ್ಯಗಳಿಗೆ ನಾನು ವಿವರಣೆ ಕೊಡ್ತೇನೆ, ಕೆಲವು ಕಾರ್ಯಗಳನ್ನು ಹಾಗೆ ವೇಗವಾಗಿ ನೀವು ಬರ್ಕೊಳ್ರಿ. ಈಗ 5ನೇ ಕಾರ್ಯ ನೋಡ್ರಿ. 5ನೇ ಕಾರ್ಯ ತಗೊಳ್ಳುವಾಗ ಕುರಿಪಾತ್ಮದಿ ಅಂದ್ರೆ ಶಾಸ್ತ್ರ ಕೇಳುವುದು. ಕುರಿಪಾತ್ಮದಿ. ಇವತ್ತು ರಕ್ಷಣೆ ಹೊಂದಿದರೂ ಕೂಡ ಎಷ್ಟೋ ವಿಶ್ವಾಸಿಗಳು ಒಳ್ಳೆಯ ಸಮಯ ನೋಡ್ತೇವೆ, ಒಳ್ಳೆಯ ದಿನ ನೋಡ್ತೇವೆ, ಒಳ್ಳೆಯ ಗಂಟೆ ನೋಡ್ತೇವೆ. ಇದು ಸರಿಯಾಗಿದೆಯಾ, ಅದು ಸರಿಯಾಗಿದೆಯಾ, ಇದು ಹೀಗಿದೆಯಾ, ಅದು ಹಾಗಿದೆ ಎಂಬುದಾಗಿ ರಕ್ಷಣೆ ದೇವರೊಳಗೆ ಇರುವಂತ ಜನರು ಇನ್ನೂ ಕೂಡ ಆ ಹಳೆಯ ಸಂಪ್ರದಾಯವನ್ನು ಬಿಡದೆ ಅದರಲ್ಲೇ ಮುಳುಗಿದ್ದಾರೆ. ಇದು ದೇವರಿಗೆ ಇಷ್ಟವಿಲ್ಲ. ಒಬ್ಬ ದೇವರ ಮನುಷ್ಯನು ಯಾವಾಗಲೂ ದೇವರ ವಾಕ್ಯವನ್ನು ನಂಬಬೇಕೆ ಹೊರತು ಲೋಕದವರು ಸೃಷ್ಟಿ ಮಾಡಿದ ಕಾರ್ಯವನ್ನು ನಂಬಬಾರದು. ಇದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ಅಗಸ್ತ್ಯ ರಾಜ ಮಾಡ್ತಾನೆ, ವ್ಯಾಧಿಯಲ್ಲಿ ಹಾಸಿಗೆ ಮೇಲೆ ಬಿದ್ದಿರ್ತಾನೆ. ವ್ಯಾಧಿಯಲ್ಲಿ ಹಾಸಿಗೆ ಮೇಲೆ ಬಿದ್ದಂತ ಈ ಒಂದು ಅಗಸ್ತ್ಯ ರಾಜ
ತನ್ನ ಆಳುಗಳನ್ನ ಕರೆದು ಒಂದು ಕಣೆ ಹೇಳುವಂತ ಮನುಷ್ಯನ ಬಳಿಯಲ್ಲಿ ಕಳಿಸ್ತಾ ಇದ್ದಾನೆ. ಈ ವ್ಯಾಧಿ ನನಗೆ ಸರಿ ಆಗುತ್ತಾ ಸರಿ ಆಗಲ್ವಾ, ನೀನು ಹೋಗಿ ಕೇಳ್ಕೊಂಡ್ ಬಾ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸ್ರಿ, ಆ ಮನುಷ್ಯನೊಬ್ಬ ಮನುಷ್ಯನನ್ನು ಕಳಿಸ್ತಾ ಇದ್ದಾನೆ. ನೀನು ಹೋಗಿ ಕಣೆ ಕೇಳು, ನಾನು ಹಾಸಿಗೆ ಮೇಲೆ ಮಲಗಿರುವಂತ ನನ್ನ ವ್ಯಾಧಿ ಸರಿ ಆಗುತ್ತಾ ಸರಿ ಆಗಲ್ವಾ, ನೀನು ಕೇಳ್ಕೊಂಡ್ ಬಾ ಅಂತ ಕಳಿಸುವಾಗ ಕರ್ತನ ಕೋಪ ಮನುಷ್ಯನ ಮೇಲೆ ಬರ್ತದೆ. ಹಲ್ಲೆಲೂಯಾ. ದೇವರು ನೋಡಿ ಮಾತಾಡ್ತಾರೆ, ಎಲಿಯನ ಮುಖಾಂತರವಾಗಿ ಮಾತಾಡ್ತಾರೆ. ಎಲಿಯನೇ, ಎದ್ದು ಹೋಗಿ ಅವನನ್ನು ಎಚ್ಚರಿಸು. ದೇವರು ಹೇಳ್ತಾ ಇದ್ದಾರೆ, ಎಲಿಯನೇ ನೀನು ಅವನನ್ನು ಎಚ್ಚರಿಸು. ನಾನು ಜೀವಂತವಾಗಿರುವ ದೇವರಾಗಿರುವ ಕಾರಣ ನನ್ನನ್ನು ಬಿಟ್ಟು ಅವನು ಕಣೆ ಕೇಳುವುದಕ್ಕೆ ಹೋಗುವಂತ ಆ ಒಂದು ಅಗಸ್ತ್ಯ ರಾಜನಿಗೆ ಹೇಳು, ನೀನು ಯಾವ ಹಾಸಿಗೆಯಲ್ಲಿ ಮಲಗಿದೆಯೋ ಅದೇ ಹಾಸಿಗೆಯಲ್ಲಿ ಸಾಯುವಿ. ನೋಡಿ, ಒಂದು ಕೋಪ, ಎರಡು ಮೂರು ನಾಲ್ಕು ಐದು ಶಾಸ್ತ್ರ ಕೇಳುವುದು, ಕುರಿ ಕೇಳ್ಪದೆ. ಐದவது ಕಾರ್ಯ வெறுப்பு. ಅಂದ್ರೆ அசூயனா ஹகெத்தனா வெறுப்பு. மற்றவங்களை பார்க்கும் பொழுது நமக்கு ஒரு வெறுப்பு, ஒரு கோபம் வேற, வெறுப்பு அப்படின்னா என்ன சொல்றது, அருவருப்பு. நம்ம அப்படியே வெறுப்பு, அவங்களை பார்க்கும் போதே நம்ம மூச்சு இப்படி போயிடும். அவளை பார்க்கும் போதே ஒரு மாதிரி நம்ம அப்படி பண்ணுவோம். அப்படி பார்க்க இது ஆண்டவருக்கு இஷ்டம் கிடையாது. தேவ பிள்ளைகள் இடத்துல இந்த காரியம் இருக்க கூடாது. அகேத்தனா. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಗೆತನ ಈ ಒಂದು ಕಾರ್ಯವು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ಈ ಹಗೆತನವನ್ನು ನೋಡಿ ಯಾವ ರೀತಿಯಾಗಿ ಬದಲಾಗ್ಬಿಡ್ತು. ಈ ಹಗೆತನ ಸೌಲನ ಬಳಿಯಲ್ಲಿದ್ದು, ಅದಕ್ಕೆ ಮುಂಚಿತವಾಗಿ ನಾನು ನಿಮಗೆ ಒಂದು ರೆಫರೆನ್ಸ್ ಕೊಡ್ತೇನೆ. குறி சொல்லுதலுக்கு ரெஃபரன்ஸ் எழுதியாச்சா? இப்ப பாருங்க, ಹಗೆತನಕ್ಕೆ ಒಂದು ದೇವರ ವಾಕ್ಯ 1 ಯೋಹಾನ 3:15 ಓದ್ಬೇಡಿ, ತಗೊಳ್ಳಿ ಸಾಕು. ಈ ಒಂದು ಹಗೆತನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಹಗೆತನ ಯಾವಾಗ ಬಂತು ಗಮನಿಸಿರಿ. ಸೌಲನು ರಾಜನಾದ ಮೇಲೆ ದೇವರಿಗೆ ವಿಧೇಯನಾಗದೆ, ದೇವರ ಮಾತನ್ನು ಕೇಳದೆ ಹೋದ ನಂತರ ದೇವರು ಸೌಲನನ್ನ ತಳ್ಳಿ ದಾವೀದನನ್ನ ದೇವರ ಅಭಿಷೇಕ ಮಾಡಿದ್ರು. ಹಲ್ಲೆಲೂಯಾ. ಯಾರನ್ನ? ದಾವೀದನನ್ನ. ಸೌಲನನ್ನ ತಳ್ಳಿದ್ರು, ಅವನ ಮೇಲಿದ್ದಂತ ಅಭಿಷೇಕ ಆತ್ಮವನ್ನು ತೆಗೆದ್ರು. ಈಗ ದಾವೀದನಿಗೆ ದೇವರ ಅಭಿಷೇಕ ಮಾಡಿ ದಾವೀದನನ್ನ ರಾಜನಾಗಿ ನೇಮಿಸಿಕೊಂಡ್ರು. ಈಗ ರಾಜನಾಗಿ ಇನ್ನೂ ಅವನು ಬದಲಾಗಿಲ್ಲ. ಆದ್ರೆ ಅದಕ್ಕೆ ಮುಂಚಿತವಾಗಿ ಒಂದು ಗೋಲಿಯಾತನನ್ನು ಕೊಂದ ಕಾರಣ ಈ ಸೌಲನು ತನ್ನ ಮಗಳನ್ನು ದಾವೀದನಿಗೆ ಕೊಡ್ತೇನೆ ಎಂಬುದಾಗಿ ಹೇಳಿ ಈಗ ಸೌಲನ ಅರಮನೆಯಲ್ಲಿ ದಾವೀದನಿದ್ದಾನೆ. ಚೆನ್ನಾಗಿ ಗಮನಿಸಿರಿ. ಹಗೆತನ ಎಂಬುದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. வெறுப்பு யாருல இருக்க கூடாது. யார பார்த்தா வெறுப்பா பார்க்க கூடாது. ಯಾರು ನೋಡಿದ್ರೆ ಅಗತ್ಯದ ನೋಡಬಾರದು. ಮುಖನ ಸಿಡಿಸಿಡು ಮಾಡಬಾರದು. ಮುಖನ ಆ ಕಡೆ ತಿರ್ಗಿಸಬಾರದು. ಕೆಲವು ಮುಖಗಳು ನೋಡಿ ಹಂಗೆ ಕಾಣ್ತವೆ, ಹಿಂಗೆ 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 ನೋಡಿದ್ರೆ ಆಗಲ್ಲ, ಹಿಂಗೆ ಹಿಂಗೆ. ಇದು ದೇವರಿಗೆ ಇಷ್ಟವಿಲ್ಲದ ಕಾರಣ. ಈ ಕಾರ್ಯಗಳು ನಾವು ದೇವರಲ್ಲಿ ನಮ್ಮಲ್ಲಿ ಇರುವುದೇ ಆದರೆ ನಾವು ದೇವರಿಗೆ ಇಷ್ಟವಿಲ್ಲದ ಮನುಷ್ಯನಾಗಿ ಜೀವಿಸ್ತೇವೆ. ಆಮೆನ್, ಹಲ್ಲೆಲೂಯಾ. ನೋಡಿ, ಈಗ ಹೆಣ್ಣು ಮದುವೆ ಮಾಡಿಕೊಳ್ಳಲು ದಾವೀದನು ಸೌಲನ ಅರಮನೆಯಲ್ಲಿದ್ದಾನೆ. ಆದ್ರೆ ಸೌಲನ ಮೇಲಿದ್ದ ಅಭಿಷೇಕ ಹೋಯಿತು. ಈಗ ಎಮರ್ಜೆನ್ಸಿಗೆ ದೇವರು ತಾತ್ಕಾಲಿಕವಾಗಿ ಸೌಲನನ್ನ ರಾಜನಾಗಿ ಇಟ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಈಗ ದಾವೀದನು ಅವನ ಜೊತೆಯಲ್ಲಿರುವಾಗ ಒಂದು ದೇಶಕ್ಕೆ ಯುದ್ಧಕ್ಕೆ ಹೋಗ್ತಾರೆ ಸೌಲನು ಮತ್ತು ದಾವೀದನು. ಸೌಲನು ನೋಡ್ರಿ ದಾವೀದನನ್ನ ಹಾಗೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಜನರು ಸೌಲನನ್ನ ಬಿಟ್ಟು ದಾವೀದನನ್ನ ಹೊಗಳುವುದಕ್ಕೆ ಪ್ರಾರಂಭ ಮಾಡ್ಬಿಟ್ರು, ಈಗ ಸೌಲನ ಕಣ್ಣು ದಾವೀದನ ಮೇಲೆ ಬಿದ್ದು ದಾವೀದನನ್ನ ಹಗೆ ಮಾಡಿ ಹೇಗಾದ್ರೂ ಮಾಡಿ ಇವನನ್ನು ಕೊಲ್ಲಬೇಕೆಂಬುದಾಗಿ ಆವತ್ತು ಇವನು ಪ್ರಾರಂಭ ಮಾಡಿದವನು ದಾವೀದನ ಕೊಲೆ ಮಾಡುವುದಕ್ಕೆ ಇವನು ಯಾವಾಗಲೂ 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 ದಾವೀದನನ್ನ ಕೊಲ್ಲುವುದಕ್ಕೆ ಇವನು ಪ್ರಾರಂಭ ಮಾಡ್ತಾನೆ ಇದ್ದಾನೆ. ಕಾರಣ ಹಗೆತನ.
தாவீது மேல வந்துருச்சு வெறுப்பு. வெறுப்பு வந்த உடனே ஜனங்க எப்ப சவுலை விட்டு தாவீதை புகழ்ந்தார்களோ அல்லேலூயா, சவுலுக்கு வந்தது தாவீதின் மேல் வெறுப்பு. என்ன செய்த வெறுப்பு கொலையா மாறுது. ಹಗೆತನ ಕೊಲೆಯಾಗಿ ಬದಲಾಗುತ್ತೆ. ದಾವೀದನನ್ನ ಕೊಲ್ಲಲೇಬೇಕೆಂಬಂತ ಹಠವನ್ನಿಟ್ಟುಕೊಂಡು ಸೌಲನು ದಾವೀದನ ಹಿಂದಡ್ತಾ ಇದ್ದಾನೆ. ಚೆನ್ನಾಗಿ ತಿಳ್ಕೊಳ್ಳಿ, ಹಗೆತನ ದೇವರಿಗೆ ಇಷ್ಟ ಇಲ್ಲ. ಸೌಲನಲ್ಲಿ ಹಗೆತನ ಬಂತು, ಸೌಲನ ಸ್ಥಿತಿ ಬದಲಾಯಿತು. ಕೊನೆಗೆ ಸೌಲನು ಸತ್ತ, ದಾವೀದನು ರಾಜನಾದ.